Watch full episodes on Jio Hotstar. ನನ್ನನ್ನು ಬಚಾವ್ ಮಾಡಿ ಸಾಹೇಬ್ರೆ, ಇನ್ಸ್ಪೆಕ್ಟರ್ ಸಾಹೇಬ್ರೆ, ನನ್ನನ್ನ ಬಚಾವ್ ಮಾಡಿ, ನನ್ನನ್ನು ಪಾರ್ ಮಾಡಿ ಇನ್ಸ್ಪೆಕ್ಟರ್ ಸಾಹೇಬ್ರೆ. ಕಮೋಶ್, ಅರೆ ನಾನು ಕಾಪಾಡ್ಲಾ, ನಿನ್ನನ್ನು ಕಾಪಾಡ್ಲಾ? ಒಂದು ಸಾರಿ ನಾನು ಉಳ್ಕೊಳಕ್ ಬಿಡು, ಒಂದು ಸಾರಿ. ಮೊದಲನೇದಾಗಿ ನಿನ್ನನ್ನೇ ಜೈಲಲ್ಲಿ ಹಾಕ್ತೀನಿ. ನೀನು ಸುಳ್ಳು ಹೇಳಿ ನಮ್ಮನೆಯಲ್ಲಿ ಕರೆದು ನಮ್ಮನ್ನ ಸಿಕ್ಕಾಕ್ಸ್ಬಿಟ್ಟೆ ಕಣೋ. ಸಾಹೇಬ್ರೆ, ಇವನು ಹೇಳಿದ್ದ ಕಷ್ಟದಲ್ಲಿದ್ದೀನಿ, ಬೇಗ ಬನ್ನಿ ಅಂತ. ಇಲ್ಲಿ ಭೂತ ಇದೆ ಅಂತ ಹೇಳಿದ್ರೆ ನಾನು ಬರ್ತಾನೆ ಇರ್ಲಿಲ್ಲ ಸಾಹೇಬ್ರೆ. ಅಂದ್ರೆ ನಾವು ಬರ್ತಾನೆ ಇರ್ಲಿಲ್ಲ ಸಾಹೇಬ್ರೆ. ಇದು ನನ್ನ ಐಲ್ಯಾಂಡ್, ನನ್ನದು. ನನಗೆ ವಾಪಸ್ ಬೇಕು. ಈ ಭೂತಗಳಿಂದ ನನ್ನನ್ನ ಬಚಾವ್ ಮಾಡಿ ಇನ್ಸ್ಪೆಕ್ಟರ್ ಸಾಹೇಬ್ರೆ. ಭೂತಗಳನ್ನ ಓಡಿಸ್ಲಿಕ್ಕೆ ನನ್ನ ಹತ್ರ ಯಾವುದೇ ಔಷಧಿ ಇಲ್ಲ. ಕಾನೂನಿನ ಪುಸ್ತಕದಲ್ಲೂ ಸಹ ಭೂತಗಳಿಗೆ ಯಾವುದೇ ಸಜಾ, ಯಾವುದೇ ಕಾನೂನು ಬರ್ದಿಲ್ಲ. ಈಗ ಇಲ್ಲಿಂದ ಪ್ರಾಣ ಉಳಿಸ್ಕೊಂಡು ಓಡಿ ಹೋದ್ರೆ ಅದೇ ಒಂದು ದೊಡ್ಡ ಘನ ಕಾರ್ಯ. ಆದ್ರೆ ಅವರಂತೂ ನಮ್ಮ ಮೋಟ್ರು ಬೋಟನ್ನು ಸಹ ಮುರಿದಾಕ್ಬಿಟ್ಟಿದ್ದಾರೆ. ಮುಂದೆ ಹೇಗೆ ಹೋಗೋದು? ಚಂಪಲ್ ಸಿಂಗ್, ಚಾಯ್ ಕುಡ್ಸೋ. ಚೆನ್ನಾಗಿದೆ. ಚಹಾ ಜೊತೆಗೆ ಸ್ನಾಕ್ಸ್ ಅಲ್ವಾ? ಸ್ನಾಕ್ಸ್ ಇದ್ರೆ ಚಹಾ ಇನ್ನೂ ರುಚಿಯಾಗಿರ್ತದೆ. ಚೆನ್ನಾಗಿದೆ. ಚಹಾದ ಜೊತೆ ಸ್ನಾಕ್ಸ್ ಇಲ್ವಾ? ಸ್ನಾಕ್ಸ್ ಇದ್ರೆ ಚಹಾ ಇನ್ನೂ ರುಚಿಯಾಗಿರ್ತದೆ. ಸರಿ, ನಿಮ್ಮನ್ನು ತಿಂದು ಬಿಟ್ಟು ಹೊಟ್ಟೆ ತುಂಬಿಸ್ಕೊಳ್ತೀವಿ. ಮನುಷ್ಯರು ಬಹಳ ರುಚಿಯಾಗಿರ್ತಾರೆ ಅಂತ ಕೇಳಿದ್ದೀವಿ. ಸ್ವಲ್ಪ ತಿಂದು ನೋಡ್ಲಾ? ಕಂಟ್ರೋಲ್ ನಕಲಿ ಭೂತಗಳು ಬಹಳ ಚೆನ್ನಾಗಿ ಕೆಲಸ ಮಾಡ್ತಿವೆ. ನಾನು ಈ ಸ್ಕೆಲ್ಟನ್ಗಳ ಭಯವನ್ನ ಹೇಗೆ ಹರಡಿಸ್ತೀನಿ ಅಂದ್ರೆ, ಇನ್ನು ಮುಂದೆ ಈ ಐಲ್ಯಾಂಡ್ಗೆ ಕಾಲಿಡೋದಕ್ಕೂ ಭಯ ಪಡಬೇಕು. ಸಾಹೇಬ್ರೆ, ಧನಿರಾಮ ಮತ್ತು ಇನ್ಸ್ಪೆಕ್ಟರ್ ಮನಮಾನ್ಯ ಅವ್ರನ್ನ ಏನ್ ಮಾಡೋದು ಹೇಳಿ ಸರ್? ಅವರನ್ನ ಓಡಲಿಕ್ಕೆ ಬಿಡಬೇಡ. ಅವರು ತಪ್ಪಿಸ್ಕೊಂಡು ಹೋದ್ರೆ ಎಲ್ರಿಗೂ ಹೇಳ್ತಾರೆ ಇಲ್ಲಿ ವಜ್ರಗಳ ಗಣಿ ಇದೆ ಅಂತ. ನಾನು ಈ ಸ್ಪೈ ಬಗ್ಗನ್ನ ಧನಿರಾಮನ ಬೆನ್ನಲ್ಲಿಟ್ಟಿದ್ದೀನಿ. ಅವನು ಏನೇ ಮಾತಾಡಿದ್ರು ನಮ್ಗೆ ಕೇಳಿಸುತ್ತೆ. ನಾನೇನಾದ್ರೂ ಗಟ್ಟು ಬಟ್ಟುನ ಇಲ್ಲಿ ಕರೆದ್ರೆ ನಾನು ಅವ್ರ ಮೋಟರ್ ಬೋಟ್ ಅನ್ನು ತಗೊಂಡು ಧನಿರಾಮ್ ಜೊತೆ ಇಲ್ಲಿಂದ ಓಡಿ ಹೋಗ್ತೇನೆ. ಮತ್ತೆ ಅವರನ್ನ ಇಲ್ಲಿ ಬಿಟ್ಟು ಹೋಗ್ತೀನಿ. ನಾನಂತೂ ಉಳ್ಕೊಳ್ತೀನಿ, ಅಲ್ದೆ ಗಟ್ಟು ಬಟ್ಟುವಿನ ತಲೆನೋವಿಂದ ಮುಕ್ತಿಯೂ ಸಹ ಸಿಗುತ್ತೆ. ಅರೆ ಯಾಕೆ ಇನ್ಸ್ಪೆಕ್ಟರ್ ಸುಮ್ಮನಿದ್ದೀರಿ ಸಾಹೇಬ್ರೆ? ಏನಾದ್ರೂ ಹೇಳಿ. ನೀವು ಸುಮ್ಮಗಿದ್ರೆ ನನಗೆ ಭಯ ಇನ್ನೂ ಹೆಚ್ಚಾಗತ್ತೆ. ಏನಾದ್ರೂ ಹೇಳಿ. ನಾನಂತೂ ಉಳ್ಕೊಳ್ತೀನಿ, ಅಲ್ದೆ ಗಟ್ಟು ಬಟ್ಟುವಿನ ತಲೆನೋವಿಂದ ಮುಕ್ತಿಯೂ ಸಹ ಸಿಗುತ್ತೆ. ನಾನು ಅವರ ನಂಬರ್ ಅನ್ನ ಅವತ್ತೇ ನಿಮ್ಗೆ ಕೊಡ್ತೇನೆ. ಫೋನ್ ಕೊಡು. ಗಟ್ಟು ಬಟ್ಟು ಅವರೇ, ಹೆಲೋ, ನಮಗೆ ಹೆಲ್ಪ್ ಮಾಡಿ, ಸಹಾಯ ಮಾಡಿ. ಗಟ್ಟಿ ಬಟ್ಟು ಬನ್ನಿ. ನನ್ನ ನಕಲಿ ಭೂತಗಳು ನಿಮ್ಮ ಸ್ವಾಗತಕ್ಕೆ ತಯಾರಾಗಿವೆ. ಅಯ್ಯಯ್ಯೋ, ಗಟ್ಟು ಬಟ್ಟುವಿನ 6 ಅನ್ಸ್ ಹೇಳ್ತಾ ಇದೆ. ಅಲ್ಲಿ ಅಪಾಯ ಇದೆ, ಅಪಾಯ. ಬಟ್ಟು ಅಪಾಯದ ಜೊತೆ ಆಡೋದು ನಮ್ಮ ಕೆಲಸ. ಧನಿರಾಮ ತುಂಬಾ ಭಯದಿಂದ ಇದ್ದ. ಅವ್ರು ಹೇಳ್ತಿದ್ರು ಅಲ್ಲಿ ಭೂತ ಇದೆ ಅಂತ. ಈಗ ನೀವೇ ಯೋಚನೆ ಮಾಡಿ, ಭೂತ ಇರುತ್ತಾ? ಅರೆ, ಏನ್ ಹೇಳ್ತಿದ್ದೀಯ? ಈ ಕಾಲದಲ್ಲಿ ಭೂತದ ಬಗ್ಗೆ ಮಾತಾಡೋದು ಮೂರ್ಖತನ. ಅರೆ, ಎಲ್ರಿಗೂ ಗೊತ್ತಿದೆ ಭೂತ ಎಲ್ಲ ಏನೂ ಇಲ್ಲ.
ಥ್ಯಾಂಕ್ ಯು. ಒಂದ್ ಕೆಲ್ಸ ಮಾಡು, ಸ್ವಲ್ಪ ಹೊತ್ತು ನೀನೇ ಬಿಡು, ನಾನ್ ಸ್ವಲ್ಪ ಹೊತ್ತು ಆರಾಮ. ಈ ಕಾಲದಲ್ಲೂ ಭೂತ ಇರುತ್ತೆ. ಓಹೋ ಬಟ್ಟು ಏನ್ ಮಾಡ್ತಿದ್ದೀರಿ? ಭೂತ ಎಲ್ಲ ಏನು ಇರಲ್ಲ. ಇವನು ಯಾರೋ ಭೂತದ ಬಟ್ಟೆ ಹಾಕಿ ನಮ್ಮನ್ನ ಹೆದರಿಸ್ತಿದ್ದಾರೆ. ಈಗ ಇವನ ಭೂತದ ಬಟ್ಟೆಯನ್ನು ತೆಗಿತೀನಿ. ಹಲೋ, ಹೌ ಆರ್ ಯು? ನಾನು ಹೇಗಿದ್ದೀನಿ ಅಂತ ನಾನು ನಿಮಗೆ ಮತ್ತೆ ಹೇಳ್ತೀನಿ. ಮೊದಲು ನಿಮ್ಮ ಡ್ರೆಸ್ ಬಿಚ್ತೀನಿ. ನೀವು ಏನೇ ಆಗಿದ್ರು ನನ್ನನ್ನು ಹೆದರಿಸೋಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಗಟ್ಟು ಭಯ ಪಡೋಕೆ ಯಾವತ್ತೂ ಕಲಿತೇ ಇಲ್ಲ. ಮಾಡ್ಬೇಡ ಮಾಡ್ಬೇಡ, ಕಚ್ಚಿಗುಳಿ ಆಗ್ತಿದೆ. ಈಗ ನಾನು ನಿನಗೆ ಕಚ್ತೀನಿ. ಇರುತ್ತೆ ಭೂತ. ಹಿಪ್ ಹಿಪ್. ಯಾರು ಭಯ ಪಡ್ತಾರೋ ಅವರು ತಮ್ಮ ಮನೆಗೆ ಹೋಗ್ತಾರೆ. ಅರೆ ಇಷ್ಟೊಂದು ತಡ ಯಾಕೆ ಮಾಡಿದ್ರಿ ಬರೋದ್ರಲ್ಲಿ? ನೀವಿಬ್ರು ಈಜಾಡ್ಕೊಂಡು ಯಾಕೆ ಬರ್ತಾ ಇದ್ದೀರಿ? ಮತ್ತೆ ನಿಮ್ಮ ಮೋಟ್ರ್ ಬೋಟ್ ಎಲ್ಲಿ ಹೋಯ್ತು ಹೇಳಿ ನನಗೆ, ಬೇಗನೆ ಹೇಳಿ. ಅರೆ ರೇ ಮನ್ಮನಿ ಸರ್, ಒಂದೇ ಉಸಿರಿಗೆ ಎಲ್ಲವೂ ಹೇಳ್ತೀರಾ? ಬೋಟನ್ನು ಭೂತ ತಗೊಂಡು ಹೋಯ್ತು. ಸರಿ, ಮೊದ್ಲು ನೀವು ಹೇಳಿ, ನೀವಿಲ್ಲಿರುವಾಗ ನಮ್ಮನ್ನ ಯಾಕೆ ಕರೆದ್ರಿ? ಹಾ, ಏನೋ ಬೋಟ್ ಭೂತ ತಗೊಂಡೋಯ್ತಾ? ಮೋಟ್ರ್ ಬೋಟ್ ಭೂತ ತಗೊಂಡೋಯ್ತು, ಆದ್ರೆ ನೀವು ಅದನ್ನ ತಗೊಂಡು ಹೋಗಿ ಯಾಕೆ ಬಿಟ್ರಿ? ನಾವ್ ಇಲ್ಲಿಂದ ಹೇಗೆ ಓಡೋದು? ನಾನು ಸಿಕ್ಕಾಕೊಂಡೆ, ಬಿಡೋದಿಲ್ಲ ನಿಮ್ಮನ್ನ ನಾನು. ಎಲ್ಲರನ್ನು ಜೈಲ್ ಒಳಗಡೆ ಹಾಕ್ಬಿಡ್ತೇನೆ. ಜೈಲಿಗೆ ಹೋಗೋದ್ರಿಂದ ತಪ್ಪಿಸ್ಕೋಬೇಕು ಅಂದ್ರೆ ನನ್ನನ್ನು ಇಲ್ಲಿಂದ ಕರ್ಕೊಂಡು ನಡೆಯಿರಿ. ಚಮ್ಮಲ್ ಸಿಂಗ್ ಚಾಯ್ ಕುಡ್ಸೋ. ಅಲ್ಲೋಡಿ, ಸ್ಕೆಲ್ಟನ್ ಕುದುರೆ ಸವಾರಿ ಮಾಡ್ಕೊಂಡು ನಮ್ ಕಡೆಗೆ ಬರ್ತಾ ಇದೆ. ಓಡಿ ಬೇಗ, ಕಣ್ಣು ಓಡು. ನಿಂತ್ಕೊಳ್ಳಿ, ಅರೆ ನಿಂತ್ಕೊಂಡ್ರು. ನಾನು ಇನ್ನು ಹೆಚ್ಚಿಗೆ ಓಡೋದಕ್ಕಾಗೋದಿಲ್ಲ ಕಣ್ರು. ಕಮೋಶ್ ಇಲ್ಲ ಕಣ್ರು. ಹೊಡಿಬೇಡ್ರಿ, ಹೊಡಿಬೇಡ್ರಿ. ಪೊಲೀಸ್ ಇನ್ಸ್ಪೆಕ್ಟರ್ ಅನ್ಕೊಂಡಾದ್ರು ಅರೆ ಇದು ಭೂತ ಅಲ್ಲ, ಬಾವುಲಿ ಬಾವುಲಿ. ಇದರಿಂದ ಕೆಲಸ ಆಗ್ಬೋದು. ಸರಿಯಾದ ಐಡಿಯಾ ಬಟ್ಟು. ಈಗ ಇದನ್ನು ಉರಿಸೋಣ. ಭಯದಿಂದ ನನ್ನ ಕೈ ಕಾಲೆಲ್ಲನೂ ತಣ್ಣಗಾಗಿ ಸೆಟ್ಕೊಂಡು ಬಿಟ್ಟಿದೆ. ಚಮ್ಮತ್ ಸಿಂಗ್, ಬೇಗನೆ ಚಾಯ್ ಕೊಡು. ಮನ್ಮನಿ ಸರ್, ನೀವು ಭಯ ಪಡ್ಬೇಡಿ. ಇನ್ಸ್ಪೆಕ್ಟರ್ ಆಗಿ ನೀವು ಕೂಡ ಭೂತಕ್ಕೆ ಹೆದರ್ತೀರಾ? ಭೂತ ಇರುತ್ತೆ ಸಾಹೇಬ್ರೆ, ಇರುತ್ತೆ. ಒಬ್ಬ ನನಗೆ ಕಚ್ಚಿದ, ಮತ್ತೆ ನಾನು ಕೂಡ ಭೂತ ಆದೆ. ನಂಗೂ ಕೂಡ ಕಚ್ಚಿದ. ಏನು ಧನಿರಾಮ ಮತ್ತು ಚಮ್ಮ ಸಿಂಗ್ ನೀವು ಕೂಡ ಭೂತ ಆದ್ರ? ಭೂತ ನಾನು ಕೂಡ ಕಚ್ತೀನಿ. ಮನ್ಮನಿ ಸರ್, ಭೂತ ಇರುತ್ತೆ ಇರುತ್ತೆ ನೋಡಿ. ಭಯ ಬಿಟ್ರೆ ಅವ್ರ ಮನೆಗೆ ಹೋಗ್ತಾರೆ.
ಖಮೋಶ್. ಬಟ್ಟು ಹೇಳಿ ನಾನು ಕೆಳಗೆ ಹೋಗ್ತೀನಿ. ಓಕೆ ಸರಿ ಸರಿ. ಖಮೋಶ್. ಬನ್ನಿ, ನೀವು ಕೂಡ ಬನ್ನಿ. ಸರಿ Come on. ಬರ್ತೀನಿ. ಸಾರಿ. ಖಮೋಶ್. ನನ್ನ ಬೆನ್ನಿಂದ ಹೇಳಿ, ನಾನೇನು ಕತ್ತೆ ಅಲ್ಲ ಕಣ್ರೋ. ಅರೆ ಮನ್ಮನಿ ಸರ್, ಕಾನೂನಿನ ಕಾಲು ತುಂಬಾ ಉದ್ದ ಇರುತ್ತೆ. ನೀವು ಓಡಿ ಭೂತಗಳನ್ನು ಯಾಕೆ ಹಿಡಿಯಲ್ಲ ಸರ್? ಅರೆ ನಿಮ್ಗೆ ತಮಾಷೆ ಅನಿಸ್ತಾ ಇದೆಯಾ? ಇಲ್ಲಿ ನನ್ನ ಪ್ರಾಣ ಗಾಳಿಯಲ್ಲಿ ತೇಲಾಡ್ತಾ ಇದೆ. ಖಮೋಶ್. ಏನೋ ಇದೆ, ಭೂತ ಎಲ್ಲ ಏನೂ ಇಲ್ಲ ಅಂತ. ಆದ್ರೂ ಕೂಡ ಇವು ಅಸಲಿ ಭೂತಗಳ ಹಾಗೆ ಕಾಣ್ತಿವೆ. ನಿಲ್ಲಿ ಗಟ್ಟು ಬರ್ತಿದ್ದಾನೆ ಬಟ್ಟು. ಬಟ್ಟು, ನಾನು ಬರ್ತೀನಿ. ನನ್ನ ಗೆಳೆಯನೇ ಹೊಡೆಯೋಕೆ ಬಂದ್ರೆ ಎಚ್ಚರಿಕೆ. ಬಟ್ಟು, ಈಗ ಬಿಡಿಸ್ತೀನಿ ನಿಮ್ಮನ್ನು. ಅಯ್ಯೋ ಗಟ್ಟು ನೋಡು, ಎಷ್ಟೊಂದು ಬರ್ತಿವೆ. ಇವು ಮತ್ತೆ ಬಂದು ಬಟ್ಟು ಬಟ್ಟು, ನೀವು ಚೆನ್ನಾಗಿದ್ದೀರಲ್ವ? ಬಟ್ಟು ಚೆನ್ನಾಗಿದ್ದಾನೆ. ಆದ್ರೆ ಮೆಚ್ಚಬೇಕು ಗಟ್ಟು, ನೀನು ಅದ್ಭುತ ಕೆಲಸ ಮಾಡಿದೆ. ಭೂತಗಳನ್ನು ಓಡಿಸಿದ್ಯಾ? ಅರೆ ನೀನು ಭೂತಗಳಿಗೆ ಹೊಡೆದ? ಅರೆ ಇದೇನು ಮಾಡಿದೆ? ಈಗ ಅವು ನಮ್ಮನ್ನು ಬಿಡೋದಿಲ್ಲ. ಮತ್ತೆ ನಾನು ನಿಮ್ಮನ್ನು ಬಿಡೋದಿಲ್ಲ. ಯಾ ಜಕಾಸ್ ಗಟ್ಟು, ಬಟ್ಟುವಿನ ಪಥದಲ್ಲಿ ಬುದ್ಧಿ ಹೇಳ್ತಾ ಇದೆ. ಭೂತಗಳು ಈ ಕಡೆಯಿಂದ ಹೋಗಿವೆ. ನಡಿ ನೋಡೋಣ ಎಲ್ಲಿ ಹೋದ್ವು ಅಂತ. ಅರೆ ಭೂತಗಳು ಆ ಕಡೆ ಹೋಗಿದ್ರೆ ನಾವು ಈ ಕಡೆಗೆ ಹೋಗ್ಬೇಕು ಕಣೋ. ಆಪೋಸಿಟ್ ಡೈರೆಕ್ಷನ್ ಅಲ್ಲಿ. ನಿಮಗೆ ತಲೆ ಸರಿ ಇದೆಯಾ? ಮನ್ಮಾಡಿ ಸರಿ, ಈ ಭೂತಗಳ ಮಿಸ್ಟ್ರಿಯ ಹಿಸ್ಟ್ರಿ ನಾವು ಕಂಡು ಹಿಡಿಲೇಬೇಕು. ಒಂದ್ ವೇಳೆ ಅವು ಅಸಲಿ ಭೂತಗಳಾಗಿದ್ರೆ ಏಟು ತಿಂದ ಮೇಲೆ ಹೀಗೆ ಓಡ್ತಿರ್ಲಿಲ್ಲ. ಗಟ್ಟು ಬಟ್ಟು ಎಂತ ಮನುಷ್ಯರು. ಜನ ಎಲ್ಲರೂ ಭೂತಗಳಿಂದ ಓಡ್ತಾರೆ, ಆದ್ರೆ ಇವರು ಅವುಗಳ ಹತ್ರನೇ ಹೋಗ್ತಾ ಇದ್ದಾರೆ. ಗಟ್ಟು ನೋಡ್ತಿದ್ಯಾ? ಹೆಜ್ಜೆಗಳು ಗುರುತು ತಾಜಾವಾಗಿದೆ. ತಾಜಾ. ಹಾ, ಅವು ಈ ಗುಹೆಗಳ ಒಳಗೆ ಹೋಗಿವೆ ಅಂತ ಅನಿಸ್ತಾ ಇದೆ. ನಡೀರಿ ಹೋಗಿ ನೋಡೋಣ. ಈ ಜಾಗ ಹೇಗಿದೆ ಗಟ್ಟು? ನಂಗೂ ಗೊತ್ತಿಲ್ಲ ಬಟ್ಟು, ನಡೀರಿ ಹೋಗಿ ನೋಡೋಣ. ಖಮೋಶ್. ಬೇಡ ಬೇಡ. ಅರೆ ಆರಾಮಾಗಿ ಬನ್ನಿ, ಏನು ಸ್ವರ ಹೊರಡಿಸ್ಬೇಡಿ. ದಾರಿ ಖಾಲಿ ಇದೆ. ನಡೀರಿ. ಓ, ಇದು ವಜ್ರಗಳ ಗಣಿ. ಓ, ಅದಕ್ಕೆ ನಕಲಿ ಭೂತಗಳಿಂದ ಜನರನ್ನು ಎದುರಿಸ್ತಿದ್ದಾರೆ.
ಯಾರು ಇಲ್ಲಿಗೆ ಬರದಿರೋ ಹಾಗೆ. ನೀನ್ ಚೆನ್ನಾಗಿದೀಯ ತಾನೆ? ಬೇಗನೆ ಚಾಯ್ ಕುಡ್ಸು, ಬೇಗನೆ ಚಾಯ್ ಕುಡ್ಸು. ಎಲ್ಲಿಗೆ ಹೋಗ್ತೀಯ? ಸಾಹೇಬ್ರೆ ನನ್ನನ್ನ ಕಾಪಾಡೋದಕ್ಕೆ ಬಂದ್ರೆ ನೀವು ಮಹಾನ್, ಈ ದೇಶದ ಹೆಮ್ಮೆ ಸಾಹೇಬ್ರೆ. ಇನ್ಸ್ಪೆಕ್ಟರ್ ಮನಮಾರಿ ನೋಡಿ, ನನ್ನ ಐಲ್ಯಾಂಡ್ ನಲ್ಲಿ ವಜ್ರಗಳ ಗಣಿ ಇದೆ. ಆದ್ರೆ ಈ ಎಲ್ಲಾ ದುಷ್ಟ ಜನರು ವಜ್ರಗಳನ್ನ ಹೆಕ್ಕಿ ತಗೊಂಡು ಹೋಗಿ ಬಯಸ್ತಾರೆ. ಇವರನ್ನ ಅರೆಸ್ಟ್ ಮಾಡಿ, ಬೇಗನೆ ಅರೆಸ್ಟ್ ಮಾಡಿ, ಬೇಗನೆ ಅರೆಸ್ಟ್ ಮಾಡಿ, ನನ್ನ ಎದುರಿಗೆ ಅರೆಸ್ಟ್ ಮಾಡಬೇಕು. ಓಹೋ ಸರ್, ನಿಮ್ಗೆ ಚಹಾ ಈಗ ಬೇಕಿತ್ತ? ನಿಮ್ ಚಹಾ ನಮ್ಮನ್ನು ಸಿಕ್ಸ್ ಹಾಕ್ಸಿದೆ. ಈಗ ಓಡಿ. ಗಟ್ಟು ಕಾಪಾಡಿ, ಗಟ್ಟು ಎಲ್ಲಿ ಹೊಡೆದು? ಯಾರು ಭಯಪಡ್ತಾರೋ ಅವರು ತಮ್ಮ ಮನೆಗೆ ಹೋಗ್ತಾರೆ. ಆದ್ರೆ ನೀವು ನಿಮ್ಮ ಮನೆಗೆ ಹೋಗೋದಕ್ಕೆ ಆಗಲ್ಲ. ಜೀವನ ಇಡೀ ಇಲ್ಲಿಯೇ ನನಗೆ ಕಲ್ಲು ಹೊಡೆದು ವಜ್ರ ತೆಗೆದು ಕೊಡಬೇಕು. ನಾನ್ ಹೇಳ್ತಿದ್ದೀನಿ, ಈ ಐಲ್ಯಾಂಡ್ ನಂದು, ಈ ವಜ್ರಗಳ ಭಂಡಾರ ನನ್ನದು. ನೀನ್ ಯಾರು ಇದನ್ನ ಸ್ವಾಧೀನ ಮಾಡೋದಕ್ಕೆ? ಹೇಳು, ನನಗೆ ಹೇಳು. ಸದ್ಯಕ್ಕೆ ನಿನ್ನ ಜೀವನ ಕೂಡ ನಿಂದಲ್ಲ, ಖಂಡಿತ ನಿಂದಲ್ಲ. ಇಲ್ಲಿ ಎಲ್ಲವೂ ನನ್ನದು. ಈ ನಕಲಿ ಭೂತಗಳನ್ನ ಮಾಡಿ ಜನರನ್ನ ಹೆದರಿಸಿ ಈ ಐಲ್ಯಾಂಡ್ ಇಂದ ದೂರ ಇಟ್ಟಿದ್ದೀನಿ. ಯಾಕಂದ್ರೆ ಯಾರಿಗೂ ಈ ವಜ್ರಗಳ ಭಂಡಾರ ತಿಳಿಬಾರದು ಅಂತ. ಪುಕಾರ್ ಸಿಂಗ್, ನಾವಿಲ್ಲಿ ಯಾವತ್ತೂ ಕಲ್ಲು ಹೊಡಿಯಲ್ಲ. ಆದ್ರೆ ನೀವು ನಿಮ್ಮನ್ನು ಸರೆಂಡರ್ ಮಾಡಿಲ್ಲ ಅಂದ್ರೆ ನೀವು ಖಂಡಿತ ಜೈಲಿನಲ್ಲಿ ಕಲ್ಲು ಹೊಡಿಯೋ ಕೆಲಸ ಮಾಡಬೇಕಾಗುತ್ತೆ. ಮನಸ್ಸಿಗೆ ನೆಮ್ಮದಿ ತರೋದಕ್ಕೆ ಹೇಳೋದು ಚೆನ್ನಾಗಿದೆ. ಆದ್ರೆ ನೋಡೋಣ ಯಾರು ಕಲ್ಲು ಹೊಡಿತಾರೆ ಅಂತ. ಜಕಾಸ್, ಎಚ್ಚರಿಕೆ ಇರಲಿ ನಕಲಿ ಭೂತಗಳೇ. ಗಟ್ಟುವನ್ನು ಮುಟ್ಟುವ ಮೊದಲು ಬಟ್ಟು ಹೆಸರು ನೀ ಗೋಡೆಯನ್ನು ದಾಟಬೇಕಾಗುತ್ತೆ. ಅರೆ ಈ ಗೋಡೆ ಹೊಡೆದೋಯ್ತು. ಸಾರಿ ಗಟ್ಟು, ನೀನ್ ನೋಡ್ಕೋ. ಯಾರಾದ್ರೂ ನನ್ನ ಗೆಳೆಯನ್ನ ಮುಟ್ಟೋಕೆ ಹೋದ್ರೆ ಹುಷಾರ್. ಯಾರಾದ್ರೂ ಬಟ್ಟುವಿನ ಗೆಳೆಯನನ್ನು ಮುಟ್ಟಿದ್ರೆ ಅವನನ್ನು ಪುಡಿ ಪುಡಿ ಮಾಡ್ತೀನಿ ನೋಡು. ಅರೆ ಇದೇನು, ನನ್ನನ್ನೇ ಪುಡಿ ಪುಡಿ ಮಾಡಿದ. ಗಂಡು, ಈಗ ನಿನ್ ಸರದಿ. ಗಟ್ಟು ಬಟ್ಟುವಿನ ಗೆಳೆತನ ಶತ್ರುಗಳ ಪತನ.
ಯೋ ಯಾ. ಯೋ ಯೋ ಉಹಾ. ಏಯ್ ಯಾ 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 ಯಾ. ಉಹಾ. ಯಾ. ಯಾರು ಹೆದರ್ತಾರೋ ಅವರು ತಮ್ಮ ಮನೆಗೆ ಹೋಗ್ತಾರೆ. ನಾನು ಚಿಕ್ಕವನಿದ್ದಾಗ ಬಹಳ ಭಯ ಪಡ್ತಿದ್ದೆ. ದೊಡ್ಡ ದೊಡ್ಡ ಹುಡುಗರು ನನ್ನನ್ನು ಬಹಳ ಹೆದರಿಸ್ತಿದ್ರು, ಭೂತಗಳಾಗಿ ಹೆದರಿಸ್ತಿದ್ರು. ನಾನು ಒಬ್ಬನೇ ಸಣ್ಣ ಪುಟ್ಟ ಮುದ್ದು ಬಾಲಕ ಅಳ್ತಾ ಕೂರ್ತಿದ್ದೆ. ಮತ್ತೆ ನಾನು ದೊಡ್ಡವನಾದೆ. ಹಾಗಾಗಿ ಎಲ್ರಿಗೂ ಹೇಳೋದು, ಯಾರು ಹೆದರ್ತಾರೋ ಎಲ್ರಿಗೂ ಇದನ್ನೇ ಹೇಳೋದು, ಅವರು ತಮ್ಮ ಮನೆಗೆ ಹೋಗ್ತಾರೆ ಅಂತ. ನಾನು ಬಹಳ ಹೆದರಿದ್ದೀನಿ. ಈಗ ನಾನು ನನ್ನ ಮನೆಗೆ ಹೋಗ್ಬೋದಾ? ಬಟ್ಟು ಎಲ್ಲಿ ಹೋಗ್ತಿದ್ದೀರಿ ನೀವು? ಹೋಗಪ್ಪ ನನ್ ಗೆಳೆಯ, ಹೋಗು. ಮನೆಗೆ ಹೋಗಿ ಆರಾಮಾಗಿ ಮಾಡು, ಆರಾಮವಾಗಿ. ಆದ್ರೆ ಇನ್ನು ಅಳ್ಬೇಡ, ಖಂಡಿತ ಅಳ್ಬೇಡ. ಹೋಗು. ಬಟ್ಟು ಒಂದ್ ಸೆಕೆಂಡ್ ಗಟ್ಟು. ಬಟ್ಟು ಏನ್ ಮಾಡ್ತಿದ್ದೀರಿ ನೀವು? ಅವನು ಹೀರೋ ಅಲ್ಲ, ವಿಲನ್. ಇನ್ಸ್ಪೆಕ್ಟರ್, ಅರೆಸ್ಟ್ ಮಾಡಿ. ನಾನು ಸೋಸ್ದಲೆ ಚಾಯ್ ಕುಡಿಯುತ್ತೇನೆ. ಕಾನೂನಿನ ಕಾಲು ತುಂಬಾ ಉದ್ದ ಇರುತ್ತೆ. ಓಡೋದಕ್ಕೆ ಪ್ರಯತ್ನ ಪಡಬೇಡ, ಇಲ್ಲಾಂದ್ರೆ ನಾನು ನಿನ್ನನ್ನ ಓಡಿ ಬಂದು ಹಿಡ್ಕೊಂಡ್ಬಿಡ್ತೇನೆ. ಪುಕಾರ್ ಸಿಂಗ್ ಅವರೇ, ಜೈಲಿನಲ್ಲಿ ಕಲ್ಲು ಚೆನ್ನಾಗಿ ಹೊಡೆಯಿರಿ. ಸಮಯದ ಕಾಲಚಕ್ರ ತಿರುಗುವಾಗ ಚೆನ್ನಾಗಿರುವವರನ್ನು ತಿರುಗಿಸಿ ಬಿಡುತ್ತೆ. Watch India's largest kids library only on Jio Hotstar. Download the app now.